ಅಪ್ಪು ಜೊತೆ ನಟನೆ ಮಾಡಿದಂತಹ ನಟಿಗೆ ಇದೆಂತಹ ಒಂದು ಸಂಕಷ್ಟ. ಆ ನಟಿಗೆ ಕಿರುಕುಳ ನೀಡುತ್ತಿದ್ದನಂತೆ ಒಬ್ಬ ಖದೀಮ. ಹಾಗಾದ್ರೆ ಆ ಖದೀಮ ಯಾರು? ಖದೀಮನ ಕಿರುಕುಳಕ್ಕೆ ಬೇಸತ್ತ ಅಪ್ಪು ನಟಿ. ಬಹುಭಾಷಾ ನಟಿಗೆ ಕಾಡುತ್ತಿರುವ ಆ ಅನುಚಿತ ವ್ಯಕ್ತಿ ಯಾರು? ಹಾಗಾದ್ರೆ ಆ ನಟಿ ಯಾರು? ಆ ನಟಿಗೆ ಆಗಿದ್ದೇನು ಮತ್ತು ಆ ನಟಿಗೆ ಕೊಟ್ಟ ಕಿರುಕುಳ ಏನು? ಆ ನಟಿ ಬೇರಾರೂ ಅಲ್ಲ, ತ್ರಿಷಾ ಕೃಷ್ಣನ್. ಬಹುಭಾಷಾ ನಟಿ. ಕನ್ನಡ, ತಮಿಳು, ಮಲಯಾಳಂ ಮತ್ತು ಸಾಕಷ್ಟು ಭಾಷೆಗಳಲ್ಲಿ ನಟಿಸಿದ್ದಂತಹ ಆ ನಟಿಗೆ ಈ ತರಹದ ಒಂದು ಕಿರುಕುಳನ, ಹಾಗಾದ್ರೆ ಅದು ಸೆಕ್ಸುವಲ್ ಹರಾಸ್ಮೆಂಟ್ ಅಥವಾ ಬೇರೆ ರೀತಿಯ ಕಿರುಕುಳನ? ಹಾಗಾದ್ರೆ ಆ ಕಿರುಕುಳವನ್ನ ಕೊಡ್ತಿದ್ದಂತಹ ವ್ಯಕ್ತಿ ಯಾರು? ಆ ಖದೀಮ ಯಾರು? ಕಿರುಕುಳ ಕೊಡ್ತಿದ್ದಂತೆ ಕಿರಿ ವಯಸ್ಸಿನಲ್ಲೇ ಅತ್ಯಂತ ಪ್ರತಿಭಾವಂತೆ ಅಂತ ಗುರುತಿಸಿಕೊಂಡ ಒಂದು ನಟಿ. ತಮಿಳು ಚಿತ್ರರಂಗದಲ್ಲಿ ತಮಿಳಿನ ಸೂಪರ್ ಸ್ಟಾರ್ ಅಂತ ನಯನತಾರಾನ ಕರೆದ್ರೆ ಸಾಕಷ್ಟು ಜನ ಆ ವಾದನ ಸ್ವೀಕರಿಸಿಕೊಂಡಿಲ್ಲ ಈವರೆಗೂ. ಕಾರಣ ತಮಿಳಿನ ಸೂಪರ್ ಸ್ಟಾರ್ ಅದು ತ್ರಿಷಾ. ಆ ವಾದನ ಅಲ್ಲೆಗಳೆಯುವಂತಹ ಸಾಕಷ್ಟು ಜನರಿದ್ದಾರೆ. ಪ್ರತಿಯೊಂದು ನಾಯಕಿಗೂ ಪ್ರತಿಯೊಂದು ಕಲಾವಿದೆಗೂ ಒಂದೊಂದು ಅಭಿಮಾನಿಗಳ ದಂಡಿರುತ್ತೆ. ತ್ರಿಷಾ ಮತ್ತು ನಯನತಾರ ಇಬ್ಬರಿಗೂ ಕೂಡ ಸಮಾನ ರೀತಿಯ ಫ್ಯಾನ್ ಬೇಸ್ಗಳಿದ್ದಾವೆ. ಹಾಗಾಗಿ ಎರಡೆರಡು ಅಭಿಪ್ರಾಯಗಳು ತಮಿಳು ಚಿತ್ರರಂಗದಲ್ಲಿ ಈಗಲೂ ಕೂಡ ಜೀವಂತ. ತಮಿಳಿನ ಸೂಪರ್ ಸ್ಟಾರ್ ಅದು ತ್ರಿಷಾ ಅಂತ ಕೆಲವರಂದ್ರೆ, ತಮಿಳಿನ ಸೂಪರ್ ಸ್ಟಾರ್ ನಯನತಾರ ಅಂತ ಕೆಲವರ ವಾದ ಇದೆ. ಅದೇನೇ ಇದ್ರೂ ಕೂಡ ಕನ್ನಡದಲ್ಲಿ ನಟನೆ ಮಾಡಿದ್ದಂತಹ ತ್ರಿಷಾ ಈಗ ಮತ್ತೊಂದು ವಿಚಾರದಲ್ಲಿ ಸುದ್ದಿಯಾಗಿದ್ದಾರೆ. ಆಕೆಗೆ ಕಿರುಕುಳವನ್ನು ಕೊಡಲಾಗ್ತಾ ಇತ್ತಂತೆ. ಅದು ವಿಪರೀತವಾದಂಥ ಕಿರುಕುಳ. ಹಾಗಾದ್ರೆ ಆ ಕಿರುಕುಳ ಕೊಡ್ತಾ ಇದ್ದಂತಹ ನಿಗೂಢ ವ್ಯಕ್ತಿ ಯಾರು? ಖದೀಮನ ಕಿರುಕುಳಕ್ಕೆ ಬೇಸತ್ತ ಅಪ್ಪು ನಟಿ. ನಮ್ಮ ಕನ್ನಡದ ರಾಜ್ಕುಮಾರ ಅಂತಾನೆ ಗುರುತಿಸಿಕೊಂಡಿರುವಂಥ ಅಪ್ಪು ಚಿತ್ರದಲ್ಲೂ ನಟನೆ ಮಾಡಿದ್ರು. ನಟಿ ತ್ರಿಷಾ ಕೃಷ್ಣನ್ಗೆ ಕಿಡಿಗೇಡಿಗಳಿಂದ ಸಂಕಷ್ಟ. ತ್ರಿಷಾ ಕೃಷ್ಣನ್ ಅವರಿಗೆ ಈಗ 41 ವರ್ಷ ವಯಸ್ಸು. ಹಾಟ್ ಅಂಡ್ ಗ್ಲಾಮರಸ್ ಆಗಿರುವ ತ್ರಿಷಾ ಅನೇಕ ವರ್ಷಗಳಿಂದ ಚಿತ್ರರಂಗದಲ್ಲಿದ್ದಾರೆ. ತ್ರಿಷಾ ಸಾಮಾಜಿಕ ಜಾಲತಾಣಗಳಲ್ಲಿಯೂ ಆಕ್ಟಿವ್ ಇರುವಂತಹ ನಟಿ. ಸೆಲೆಬ್ರಿಟಿ ಜೊತೆ ಇರಲು ಸೋಷಿಯಲ್ ಮೀಡಿಯಾ ಬಳಕೆ. ತ್ರಿಷಾ ಎಕ್ಸ್ ಖಾತೆ ಹ್ಯಾಕ್ ಮಾಡಿದ ಖದೀಮ. 60 ಲಕ್ಷಕ್ಕೂ ಅಧಿಕ ಜನರು ಫಾಲೋ ಮಾಡುತ್ತಿರುವಂತಹ ಖಾತೆ ನೋಡಿ. ಕ್ರಿಪ್ಟೋ ಕರೆನ್ಸಿ ವಂಚನೆಗೆ ಸಂಬಂಧಿಸಿದವರಿಂದಲೇ ಈ ಕೃತ್ಯ ಎಂದು ಶಂಕಿಸಲಾಗಿದೆ. ಅಭಿಮಾನಿಗಳು ಮೋಸಕ್ಕೆ ಬಲಿಯಾಗಬೇಡಿ ಎಂದ ತ್ರಿಷಾ. ಇನ್ಸ್ಟಾಗ್ರಾಮ್ ಖಾತೆ, ಟ್ವಿಟ್ಟರ್ ಅಕೌಂಟ್ ಖಾತೆ, ಫೇಸ್ಬುಕ್ ಖಾತೆ ಇದೆಯಲ್ಲ, ಇದು ಕೇವಲ ಒಂದು ಡಿಜಿಟಲ್ ಆಬ್ಜೆಕ್ಟ್ ಅಲ್ಲ, ಒಂದು ತಾಂತ್ರಿಕವಾದ ವಸ್ತು ಖಂಡಿತ ಅಲ್ಲ. ಇದು ಮನುಷ್ಯನ ಹೃದಯ ಇದ್ದ ಹಾಗೆ. ಒಂದು ಟ್ವಿಟ್ಟರ್ ಖಾತೆ ಅನ್ನೋದಿದೆಯಲ್ಲ, ಮನುಷ್ಯನ ಗ್ರಾಮ್ಗಳಷ್ಟಿರುವಂತಹ ಮಾಂಸದ ಮುದ್ದೆ ಇದೆಯಲ್ಲ, ಆ ಮುದ್ದೆ ಥರನೇ ನಮ್ಮ ಟ್ವಿಟ್ಟರ್ ಖಾತೆ. ನಮ್ಮ ಮನಸ್ಸಲ್ಲಿರೋ ಅಭಿಪ್ರಾಯವನ್ನು ಅಲ್ಲಿ ಹಂಚ್ಕೋತೀವಿ, ನಮ್ಮ ಮನಸ್ಸಲ್ಲಿರುವಂತಹ ಹೇಳಿಕೆಗಳನ್ನು ಅಲ್ಲಿ ಲೇಪಿಸ್ತೀವಿ, ನಮ್ಮ ಮನಸ್ಸಲ್ಲಿರ್ತಕ್ಕಂತಹ ಒಪಿನಿಯನ್ಗಳನ್ನು ಶೇರ್ ಮಾಡ್ತೀವಿ. ಅದನ್ನೇ ಕತ್ಕೊಂಡು ಹೋದರೆ ಹೆಂಗಿದು ಕತೆ? ಅದು ಕೂಡ ಬಹಳಷ್ಟು ಫ್ಯಾನ್ ಬೇಸ್ ಇರ್ತಕ್ಕಂಥ ಒಂದು ಟ್ವಿಟ್ಟರ್ ಖಾತೆಯನ್ನು ಯಾರೋ ಒಬ್ಬರು ಹ್ಯಾಕ್ ಮಾಡಿದ್ದಾರೆ ನೋಡಿ, ಹಂಚ್ಕೊಂಡಿದ್ದಾಳೆ ಆಕೆ. ಮೈ ಟ್ವಿಟ್ಟರ್ ಈಸ್ ಹ್ಯಾಕ್ಡ್. ನೀವು ಇದರಿಂದ ಮೋಸ ಹೋಗಬೇಡಿ, ನನ್ನ ಟ್ವಿಟ್ಟರ್ ಹ್ಯಾಕ್ ಮಾಡಿದ್ದಾರೆ, ಹೈಜಾಕ್ ಆಗಿದೆ. ಹಾಗಾಗಿ ಈ ಟ್ವಿಟ್ಟರ್ ಖಾತೆಯಿಂದ ಬೇರೆ ಬೇರೆ ಮೆಸೇಜ್ಗಳು ಬರಬಹುದು, ಬೇರೆ ಬೇರೆ ವ್ಯವಹಾರಗಳಾಗಬಹುದು, ಅದಕ್ಕೆ ನಾನು ಹೊಣೆ ಅಲ್ಲ, ಹೀಗಂತ ಬರ್ಕೊಂಡಿದ್ದಾರೆ ತ್ರಿಷಾ. ಇದನ್ನೇ ಕಿರುಕುಳ ಅಂತ ಬಿಂಬಿಸಿದ್ದು ಅಂದರೆ ವೈಭವೀಕರಿಸಿದ್ದಲ್ಲ. ಇದು ಒಂತರಹದ ಕಿರುಕುಳನೇ. ಇದು
ಮೆಂಟಲಿ ಕಿರುಕುಳ, ಇದು ಮಾನಸಿಕವಾದಂಥ ಕಿರುಕುಳ. ಒಬ್ಬರ ಹ್ಯಾಕ್ ಮಾಡುವಂತಹದ್ದು. ಸೈಬರ್ ಕ್ರೈಮು ಬೇರೆ ದೇಶಗಳಲ್ಲಿ ಬಹಳಷ್ಟು ಚೆನ್ನಾಗಿದೆ, ಬಹಳಷ್ಟು ಡೆವಲಪ್ ಆಗಿದೆ. ಸೈಬರ್ ಕ್ರೈಮಲ್ಲಿ ಒಂದು ಕಂಪ್ಲೇಂಟ್ ದಾಖಲಾಯಿತು ಎಂದಾದರೆ ಸ್ವಿಟ್ಜರ್ಲ್ಯಾಂಡ್ಗಳಂತಹ ಇಂಪ್ರೂವ್ಮೆಂಟ್ ದೇಶಗಳಲ್ಲಿ 24 ಗಂಟೆಗಳಲ್ಲಿ ಯಾರು ಹ್ಯಾಕ್ ಮಾಡಿದ್ದು ಅಂತ ಕಂಡು ಹಿಡಿಯಲಾಗುತ್ತೆ, ಆತನಿಗೆ ನೋಟಿಸ್ ಕೊಡಲಾಗುತ್ತೆ, ಇಮಿಡಿಯೇಟ್ ಅರೆಸ್ಟ್ ಮಾಡಲಾಗುತ್ತೆ.